ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ಕುರಿತಂತೆ ಮೊದಲ ದಿನದಿಂದಲೇ ನಾವು ಆರೋಪ ಮಾಡಿದ್ವಿ. ಇದರ ಮಾಸ್ಟರ್ ಮೈಂಡು ಅವತ್ತಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರು. ಇಡೀ ಯೋಜನೆ ನಡೆದಿದ್ದೇನೆ ಸ್ಯಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂಥ ಅನೌಪಚಾರಿಕ ಮಾತುಕತೆಯಲ್ಲಿ ನಾಗೇಂದ್ರ ಮೌಖಿಕವಾದ ನಿರ್ದೇಶನ ಕೊಡ್ತಾರೆ MD ಪದ್ಮನಾಭ ಅವರಿಗೆ. ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾರೆ ಅದನ್ನು ಕೇಳಿ ಅಂತ ಹೇಳಿ. ಅದಕ್ಕೆ ಮುಂಚೆ ಸತ್ಯನಾರಾಯಣ ವರ್ಮಾ, ನೆಕ್ಕುಂಟಿ ನಾಗರಾಜು, ನಾಗೇಂದ್ರ ಇವರೆಲ್ಲರೂ ಕೂತು ಒಂದು ಮೀಟಿಂಗ್ ಮಾಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನಾವು ಆರೋಪ ಮಾಡೋ ಸಂದರ್ಭದಲ್ಲೇ ಹೇಳಿದ್ವಿ. ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಅವರು ಸಚಿವ ನಾಗೇಂದ್ರ ಅವರ ಮೌಖಿಕ ಸೂಚನೆಯನ್ನು ಉಲ್ಲೇಖ ಮಾಡಿದರು. ಮತ್ತೊಂದು ಆರೋಪ ಮಾಡಿದ್ವಿ, ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತ ಅನ್ನೋ ಆರೋಪವನ್ನು ಮಾಡಿದ್ವಿ. ತೆಲಂಗಾಣ, ಬಳ್ಳಾರಿ ಸೇರಿದಂತೆ ಚುನಾವಣೆಗೆ ಬಳಕೆಯಾಗಿದೆ ಅಂಥೇಳಿ. ಬಾರ್ಗಳಿಗೆ ಹಣ ಹೋಗಿದೆ ಅನ್ನೋದನ್ನು ಕೂಡ SIT ಅವರು ಚಾರ್ಜ್ ಶೀಟ್ ಕೊಡೋಕ್ಕೆ ಮುಂಚೆನೇ ನಾವು ಆರೋಪವನ್ನು ಮಾಡಿದ್ವಿ. ಅದ್ರ ಜೊತೆಗೆ ನೆಕ್ಕುಂಟಿ ನಾಗರಾಜ್ ಮತ್ತು ಸಿದ್ದರಾಮಯ್ಯನವರಿಗೆ ಇರುವ ಸಂಬಂಧ, ನೆಕ್ಕುಂಟಿ ನಾಗರಾಜ್ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇರುವ ಸಂಬಂಧ, ನೆಕ್ಕುಂಟಿ ನಾಗರಾಜ್ ಮತ್ತು ನಾಗೇಂದ್ರ ಅವರಿಗಿರುವ ಸಂಬಂಧದ ಬಗ್ಗೆಯೂ ಕೂಡ ಫೋಟೋ ಸಮೇತ ನಾವು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ವಿ. ಆದರೆ SIT ಚಾರ್ಜ್ ಶೀಟ್ ಕೆಲವು ದಿನಗಳಿಂದ ಹಾಕಿತ್ತು. ಆ SIT ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಹೆಸರೇ ಇಲ್ಲ. ಅಂದರೆ ACBಯನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡು ತನ್ನ ಮೇಲೆ ಬಂದ ಎಲ್ಲ ಆರೋಪಗಳನ್ನು ಕ್ಲೀನ್ ಚಿಟ್ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ಮೊದಲನೇ ಅವಧಿಯಲ್ಲಿ ACBನ ಬಳಕೆ ಮಾಡಿಕೊಂಡಿದ್ರು. ಅದೇ ಥರ SITಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ವ್ಯಕ್ತ ಆಗ್ತಾ ಇದೆ. ಈಗ ED ಚಾರ್ಜ್ ಶೀಟ್ ಹಾಕಿದೆ. ED ಚಾರ್ಜ್ ಶೀಟ್ನಲ್ಲಿ ವಿತ್ ರೆಕಾರ್ಡ್ಸು ಹಣ ಎಲ್ಲಿಗೆ ಹೋಗಿದೆ, ಹಣ ಹೋಗಿರೋದು ಮತ್ತು ಅದರ ಹಣದ ಬಳಕೆ ಎಲ್ಲೆಲ್ಲಾಗಿದೆ ಮತ್ತು ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಪ್ರೈಮರಿ ರಿಪೋರ್ಟ್ನಲ್ಲಿ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ನಾಗೇಂದ್ರ ಒನ್ ಆಫ್ ದ ಮಾಸ್ಟರ್ ಮೈಂಡ್, ಸತ್ಯನಾರಾಯಣ ವರ್ಮಾ, ನಾಗೇಂದ್ರ ಇವರೆಲ್ಲರೂ ಸೇರಿಯೇ ಸಂಚು ನಡೆಸಿದರು ಅನ್ನುವಂಥ ರಿಪೋರ್ಟನ್ನು ಹಾಕಿದೆ. ನಾನು ಆಗ್ರಹಿಸ್ತೇನೆ, SIT ಅವರು ನಾಗೇಂದ್ರವ್ರ ಹೆಸರನ್ನು ಉಲ್ಲೇಖನೇ ಮಾಡದೇ ಇರೋದು, ನಾಗೇಂದ್ರ ಅವ್ರನ್ನ ತನಿಖೆಗೂ ಒಳಪಡಿಸದೇ ಇರೋದು, ಬಂಧಿಸಿ ಕ್ರಮವನ್ನು ಕೈಗೊಳ್ಳದೇ ಇರೋದು, ಇದನ್ನು ನೋಡಿದಾಗ ಇಡೀ ಹಗರಣವನ್ನು ಮುಚ್ಚಾಕುವಂಥ ಸಂಚನ್ನು ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಮುಖರ ತಂಡ ಇದನ್ನು ಮುಚ್ಚಾಕಬೇಕು ಅನ್ನುವಂಥ ಸಂಚನ್ನೇ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಇರುವಂಥ ಅನುಮಾನ. ಇಲ್ಲದೇ ಇದ್ದರೆ SIT ಮತ್ತು EDಗೆ ಇಷ್ಟು ಅಜಗಜಾಂತರ ವ್ಯತ್ಯಾಸ ಇರೋಕ್ಕೆ ಹೇಗೆ ಸಾಧ್ಯ? ED ಬಾರಿಗೆ ಹಣ ಕಳಿಸಿರೋದ್ರ ಬಗ್ಗೆ ದಾಖಲೆ ಕೊಟ್ಟಿದೆ. 21 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆಯಾಗಿರೋದ್ರ ಬಗ್ಗೆ ದಾಖಲೆ ಕೊಟ್ಟಿದೆ. SIT ಇದು ಯಾವುದ್ರ ಬಗ್ಗೆನೂ ಉಲ್ಲೇಖನೆ ಮಾಡಿಲ್ಲ. ಹಾಗಾಗಿ ನನಗೆ ಅನುಮಾನ ಬರ್ತಾ ಇದೆ, ಇಡೀ ಪ್ರಕರಣವನ್ನೇ ಮುಚ್ಚಾಕಬೇಕು ಅನ್ನುವಂಥ ಸಂಚು ನಡೆಸಿದ್ದಾರೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಅನುಮಾನ. ಹಾಗಾಗಿ ಇದರ ನೈತಿಕ ಹೊಣೆ ಮುಖ್ಯಮಂತ್ರಿಗಳೇ ಹೊರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು, ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟ ಅದಕ್ಕೆ ಕುರಿತಂತೆ NIA ತನ್ನ ಚಾರ್ಜ್ ಶೀಟ್ನಲ್ಲಿ ಅವ್ರ ಹುನ್ನಾರ, ಅವ್ರ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲಿಕ್ಕೆ ಮಾಡಿದಂಥ ಸಂಚು, ISIS ಜೊತೆಗಿರುವಂಥ ಅವ್ರ ಸಂಬಂಧ, BJP ಕಚೇರಿಯನ್ನು ಗುರಿಯಾಗಿಟ್ಕೊಂಡು ಬಾಂಬ್ ಸ್ಫೋಟ ಮಾಡಬೇಕು ಅಂತ ನಡೆಸಿದಂಥ ಯೋಜನೆಯ ಕುರಿತಂತೆ
ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಸಲ್ಲಿಸಿದ್ದಾರೆ. ಇಷ್ಟಾದ ಮೇಲೂ ಕೂಡ ಕೆಲವರಿಗೆ ಅವರು ಶಾಂತಿ ದೂತರು ಅಂತ ಅನಿಸಿದರೆ, ಶಾಂತಿಗಾಗಿಯೇ ಇಸ್ಲಾಂ ಇರೋದು ಅಂತ ಅನಿಸಿದರೆ, ಭಯೋತ್ಪಾದನೆ ಮತ್ತು ಇಸ್ಲಾಮಿಗಿರುವಂಥ ಸಂಬಂಧ ಅರ್ಥ ಆಗದೇ ಇದ್ದರೆ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಉದ್ದಗಲಕ್ಕೆ ನಡೀತಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳು, ಭಾರತದಲ್ಲಿ ನಡೆದಂಥ ಭಯೋತ್ಪಾದಕ ಚಟುವಟಿಕೆಗಳು, ಅದ್ರ ಜೊತೆಗೆ ಇಸ್ಲಾಮಿಕ್ ಉಗ್ರಗಾಮಿಗಳಿಗಿರುವಂಥ ಸಂಬಂಧ, ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಯಾರ ಜೊತೆಗೆ ನಮ್ಮ ಸಹಾನುಭೂತಿ ಇರಬೇಕು, ಯಾರ ಜೊತೆಗೆ ಕಠೋರವಾಗಿ ವರ್ತಿಸಬೇಕು ಅಂಥೇಳಿ ಅನ್ನೋದು ಅರ್ಥ ಆಗುತ್ತೆ. ದುರ್ದೈವ ಸಂಗತಿ, ಕಾಂಗ್ರೆಸ್ಸು ಸೇರಿದಂತೆ ಕೆಲವರಿಗೆ ಅವರು ಶಾಂತಿದೂತರಾಗೇ ಕಾಣ್ತಾರೆ ಉಗ್ರವಾದಿಗಳುವೆ. ಕಾಂಗ್ರೆಸ್ಸು ಸೇರಿದಂತೆ ಕೆಲವರಿಗೆ ಅವರು ವೋಟ್ ಬ್ಯಾಂಕ್ ಆಗಿ ಕಾಣ್ತಾರೆ. ನಾನು ಅವರಿಗೆ ಆಗ್ರಹಿಸ್ತೇನೆ, ಉಗ್ರಗಾಮಿಗಳನ್ನು ಉಗ್ರಗಾಮಿಗಳ ಥರನೇ ನೋಡಬೇಕು. ವೋಟ್ ಬ್ಯಾಂಕ್ ಥರ ನೋಡಿ ತಾತ್ಕಾಲಿಕ ರಾಜಕೀಯ ಲಾಭಕ್ಕೆ ಭಯೋತ್ಪಾದಕರನ್ನು ಬೆಳೆಸುವಂಥ ಹೀನಕೃತ್ಯದ ಪರಿಣಾಮವಾಗಿ ದೇಶ ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದೆ. ಹಾಗಾಗಿ ಇಂಥ ವಿಷಯದಲ್ಲಿ ನಾವು ಶೂನ್ಯ ಸಹಾನುಭೂತಿ ಇರಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ. ಇನ್ನೂ ಇದರ ಜಾಲ ಇರುವ ಸಾಧ್ಯತೆಗಳಿದ್ದಾವೆ. ಬೇರೆ ಬೇರೆ ಕಡೆಗಳಲ್ಲಿ ನಡೆದಂಥ ಕೋಮು ಗಲಭೆಗಳ ಹಿಂದೆ ಮತ್ತು ರೈಲ್ವೆ ಆಕ್ಸಿಡೆಂಟ್ಗಳ ಹಿಂದೆ, ಈಗ ನೋಡಿ ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ರೈಲ್ವೆ ಅಪಘಾತವನ್ನು ಕ್ರಿಯೇಟ್ ಮಾಡುವಂಥ ಒಂದು ಷಡ್ಯಂತ್ರ ನಡೆಸಿರೋದ್ರ ಬಗ್ಗೆಯೂ ಕೂಡ ಇವತ್ತು ನಾನು ಮಾಧ್ಯಮದಲ್ಲಿ ಓದಿದೆ. ಇದೆಲ್ಲ ನೋಡಿದಾಗ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ವಿಷಯದಲ್ಲಿ ರಾಜಕಾರಣ, ರಾಜಕೀಯ ಲಾಭದ ಲೆಕ್ಕಾಚಾರ ಹಾಕಬಾರ್ದು ಅನ್ನುವಂಥ ವಿನಂತಿಯನ್ನು ಉಳಿದ ರಾಜಕೀಯ ಪಕ್ಷಗಳಿಗೂ ನಾನು ಮಾಡಲಿಕ್ಕೆ ಬಯಸ್ತೇನೆ. ಬಿಜೆಪಿ ಕಚೇರಿ ಬ್ಲಾಸ್ಟ್ ವಿಫಲ ರಾಜ್ಯ ಸರ್ಕಾರದ ವಿಫಲನ, ಕೇಂದ್ರ ಸರ್ಕಾರದ ವಿಫಲನ ಸರ್? ಕಾಂಗ್ರೆಸ್ ನಾಯಕರು ಕೇಂದ್ರದ್ದು ವಿಫಲ ಅಂತ ಹೇಳ್ತಾರೆ. ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ಇದ್ರ ಜೊತೆಗೆ ರಾಜಕಾರಣ ಮಾಡಬೇಡಿ. ಕೆಲವರು ಹೇಳಿದರು ಬಾಂಬ್ ಬ್ಲಾಸ್ಟೇ ಆಗಿಲ್ಲ, ಬಿ ಜೆ ಪಿಯವ್ರು ಬಾಂಬ್ ಬ್ಲಾಸ್ಟ್ ಒಂದು ಸುಳ್ಳು ಹೇಳ್ತಿದ್ದಾರೆ, ಅಲ್ಲಿ ಸಿಲಿಂಡ್ರ್ ಬ್ಲಾಸ್ಟ್ ಆಗಿರೋದು ಅಂತ ಹೇಳಿಕೆ ಕೊಟ್ಟಿದ್ದರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು. ಸಿಲಿಂಡ್ರ್ ಬ್ಲಾಸ್ಟ್ ಅದು ಅಂತ ಹೇಳಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿದಾಗ ಬಿ ಜೆ ಪಿಯವ್ರಿಗೆ ಕೇಳೋದೆಲ್ಲ ಇಂಥದ್ದೇ ಅಂತ ಹೇಳಿದರು. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ನಿಜ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನು ತನಿಖಾ ವರದಿಯೇ ಸಾಬೀತುಪಡಿಸಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಬಾಂಬ್ ಬ್ಲಾಸ್ಟ್ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಬಿ ಜೆ ಪಿ ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ರಕ್ಷಣೆ ಇದೆ. ಕಾಂಗ್ರೆಸ್ಸೇ ಇದ್ದಿದ್ರೆ ಭಯೋತ್ಪಾದಕರೇ ವಿಧಾನಸೌಧದ ಒಳಗೂ ಬಂದು ಕೂತ್ಬಿಡೋರು. ಬರೀ ಘೋಷಣೆ ಕೂಗೋದಲ್ಲ, ಒಳಗೂ ಬಂದು ಕೂತ್ಬಿಡೋರು. ಭಯೋತ್ಪಾದಕರೇ ಪಾಲಿಸಿ ಮೇಕರ್ಸ್ ಆಗಿಬಿಡೋರು. ಈಗ ಭಯೋತ್ಪಾದಕರು ಪಾಲಿಸಿ ಮೇಕರ್ಸ್ ಆಗಿಲ್ಲ, ಕೇಂದ್ರದಲ್ಲಿ ಬಿ ಜೆ ಪಿ ಇರೋದ್ರಿಂದ. ಕಾಂಗ್ರೆಸ್ ಇದ್ದಿದ್ರೆ ಪಾಲಿಸಿ ಮೇಕರ್ಸು ಭಯೋತ್ಪಾದಕರಾಗಿಬಿಡೋರು. ಈ ದೇಶದಲ್ಲಿ ಯಾವ ಪಾಲಿಸಿ ಇರಬೇಕು ಅನ್ನೋದು ಡಿಸೈಡ್ ಮಾಡೋರೇ ಭಯೋತ್ಪಾದಕರಾಗೋರು. ಆ ಪರಿಸ್ಥಿತಿ ಇಲ್ಲ.